ಸ್ವಪ್ನ ದೊಡ್ಡದಾಗಿರಲಿ ಆದರೂ ಹೆಜ್ಜೆ ನಿಶ್ಚಿತವಾಗಿರಲಿ. ಇದು ಬಸವಣ್ಣನವರ ಕೋಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದ್ರಲ್ಲಿ ತುಂಬಾನೇ ಅರ್ಥವಿದೆ. ಶುಭೋದಯ, ಗುಡ್ ಮಾರ್ನಿಂಗ್, ಎಲ್ರು ಹೇಗಿದ್ದೀರಾ? ಮಾರ್ನಿಂಗ್ ಇಂದಾನೆ ವ್ಲಾಗ್ ನ ಶುರು ಮಾಡ್ಕೊತಾ ಇದ್ದೀನಿ. ಮಾರ್ನಿಂಗ್ ಆಸ್ ಯೂಶುವಲ್ 4:30ಗೆ ನನ್ ಡೇ ಶುರುವಾಗುತ್ತೆ. ಮಾರ್ನಿಂಗ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಇಂದ ಏನೆಲ್ಲ ಮಾಡಬಹುದು ರೆಸಿಪೀಸ್ ಅದೆಲ್ಲ ಮಾಡ್ಬೇಕು ಅಂತಾನೆ. ಮ್ಯಾಂಗೋ ಎನಿವೆ ನನ್ ಫೇವ್ರೇಟ್ ಫ್ರೂಟ್ ಆಗಿರೋದ್ರಿಂದ ಮ್ಯಾಂಗೋ ಯೂಸ್ ಮಾಡ್ಕೊಂಡು ನಾನು ವೆರೈಟಿ ರೆಸಿಪಿ ಟ್ರೈ ಮಾಡೋಣ ಅಂತ. ಬಟ್ ನಾನು ಲಾಕ್ ಡೌನ್ ಟೈಮಲ್ಲೂ ಕೂಡ ಮ್ಯಾಂಗೋ ಇಂದ ಕೇಕ್ ಮಾಡಿದ್ದೆ, ಅವಾಗ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಈ ಟೈಮ್ ನೋಡೋಣ ಅನ್ಬಿಟ್ಟು ಮ್ಯಾಂಗೋ ತುಂಬಾನೇ ಇತ್ತು ಹಣ್ಣಾಗಿರೋದು. 2 ಮ್ಯಾಂಗೋ ಯೂಸ್ ಮಾಡ್ಕೊಂಡು ಅದ್ರ ಜೊತೆ ಮೀಡಿಯಂ ರವಾ ಯೂಸ್ ಮಾಡ್ಕೊತಾ ಇದ್ದೀನಿ. ಅದು ಯೂಸ್ ಮಾಡಿ ಒಂದು ವಿತೌಟ್ ಓವನ್ ಮತ್ತೆ ವಿತೌಟ್ ಎಗ್, ನಾನು ಕೇಕ್ ಮೋಲ್ಡಿಂಗ್ ಕೂಡ ಯೂಸ್ ಮಾಡ್ತಿಲ್ಲ. ನಾನು ಮೋಲ್ಡಿಂಗ್ ಬುಕ್ ಮಾಡಿದ್ದೆ ಬಟ್ ತುಂಬಾ ದೊಡ್ಡದು ಬುಕ್ ಮಾಡ್ಬಿಟ್ಟಿದ್ದೀನಿ. ಅದು ಯಾವ ಪಾತ್ರೆನೂ ಹಿಡಿತಿಲ್ಲ. ಹಾಗಾಗಿ ನಾನು ಮೋಲ್ಡಿಂಗು ಇಲ್ದಿರ ಮಾಮೂಲಿ ಸ್ಟೀಲ್ ಮೋಲ್ಡಿಂಗ್ ಯೂಸ್ ಮಾಡ್ಕೊಂಡು ಎಷ್ಟು ಈಸಿಯಾಗಿ ಕೇಕ್ ಮಾಡಿದೆ ಅಂತ ನೋಡೋಣ ಬನ್ನಿ. ಮಾವನೇನ್ ಹಣ್ಣಾಗಿರೋದೆಲ್ಲ ಈ ಪಲ್ಪ್ ನೀಟಾಗಿ ರಿಮೂವ್ ಮಾಡ್ಕೊತಾ ಇದ್ದೀನಿ. ರಿಮೂವ್ ಮಾಡ್ಕೊಂಡು ಬ್ಲೆಂಡರ್ ಅಲ್ಲಿ ಸೇರ್ಸ್ಕೊತಾ ಇದ್ದೀನಿ. 2 ಸರಿ ಬ್ಲೆಂಡ್ ಮಾಡ್ಕೊಂಡೆ ಜಾಸ್ತಿ ಇದ್ದಿದ್ರಿಂದ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂದ್ರೆ 2 ಹಣ್ಣಾಗಿರೋ ಮ್ಯಾಂಗೋ ಪಲ್ಪ್ ಜೊತೆಗೆ ಹಾಫ್ ಗ್ಲಾಸು ರವಾ ಆಡ್ ಮಾಡ್ಕೊತಾ ಇದ್ದೀನಿ. ಸೇಮ್ ಹಾಫ್ ಗ್ಲಾಸು ಮಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ನೀಟಾಗಿ ಬ್ಲೆಂಡ್ ಮಾಡ್ಬೇಕು. ಅದ್ರ ಜೊತೆ ನಾನು ಹಾಫ್ ಗ್ಲಾಸು ಸಕ್ಕರೆ ಕಡಿಮೆ ಯೂಸ್ ಮಾಡ್ಬೇಕು, ಮ್ಯಾಂಗೋ ಸ್ವೀಟಿಶ್ ಇರೋದ್ರಿಂದ. 2 ಏಲಕ್ಕಿ ಕೂಡ ಆಡ್ ಮಾಡ್ತಾ ಇದ್ದೀನಿ. ಇಷ್ಟನ್ನು ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನಾನು 2 ಸರಿ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ ಇಷ್ಟು ಸ್ವಲ್ಪನೇ ಯೂಸ್ ಮಾಡ್ಕೋಬೇಕು. ಮ್ಯಾಂಗೋನು ತುಂಬಾ ಸ್ವೀಟು, ಸಕ್ಕರೆನು ತುಂಬಾ ಸ್ವೀಟ್ ಆದ್ರೆ ಕೇಕ್ ಸ್ವೀಟಿಶ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಇದು ನೀಟಾಗಿ ಎಲ್ಲೂ ಒಂಚೂರು ಲಮ್ಸ್ ಇಲ್ದಿರ ಹಾಗೆ ಬ್ಲೆಂಡ್ ಮಾಡ್ಕೊಂಡು ಒಂದ್ ಬೌಲ್ ಸೇರ್ಸ್ಕೊತಾ ಇದ್ದೀನಿ. ನಾನು ಸಕ್ಕರೆ ಏನ್ ಆಡ್ ಮಾಡ್ಕೊಂಡೆ 3/4 ಗ್ಲಾಸ್, ಅದೇ ಅಷ್ಟು ಹಾಫ್ ಗ್ಲಾಸ್ ಅದೇ ಗ್ಲಾಸ್ ಅಲ್ಲಿ ಆಯಿಲ್ ಆಡ್ ಮಾಡ್ಕೊಂಡು ನೀಟಾಗಿ ಎಲ್ಲಾನು ಬ್ಲೆಂಡ್ ಮಾಡ್ಬೇಕು. 2 ಮಿಕ್ಸ್ ಅಪ್ ಆಗ್ಬೇಕು. ಆಯಿಲ್ ಸಪ್ರೇಟ್ ಮತ್ತೆ ಮ್ಯಾಂಗೋ ಪಲ್ಪ್ ಸಪ್ರೇಟ್ ಇರಬಾರ್ದು. ಒಂದ್ 5 ನಿಮಿಷ ನೀಟಾಗಿ ಬ್ಲೆಂಡ್ ಮಾಡ್ಬೇಕು. ಅದೆಲ್ಲ ಮಿಕ್ಸ್ ಅಪ್ ಆಗುತ್ತೆ. ಮಿಕ್ಸ್ ಅಪ್ ಆದ್ಮೇಲೆ ಒಂದ್ 10 to 15 ಮಿನಿಟ್ಸ್ ನೆನಿಯಕ್ ಬಿಡ್ಬೇಕು. ಅದ್ ನೆನಿಯಕ್ ಬಿಟ್ಟಾಗ ರವಾ ಏನಿರುತ್ತೆ ಅದು ನೀಟಾಗಿ ಸೂಪರ್ ಸಾಫ್ಟ್ ಆಗಿ ನೆನೆಯುತ್ತೆ. ಇದ್ ಬ್ಲೆಂಡ್ ಆದ ತಕ್ಷಣ ಇನ್ನೂ ಸ್ವಲ್ಪ ಆಡ್ ಮಾಡೋದಿದೆ. ಅದನ್ನ ಆಡ್ ಮಾಡ್ಕೊಂಡು 10 ಮಿನಿಟ್ಸ್ ನೆನೆಯಕ್ ಬಿಡ್ಬೇಕು. ಅಷ್ಟು ಬಿಟ್ರೆ ಆಯ್ತು. ಇವಾಗ ನಾನು ಬೇಕಿಂಗ್ ಪೌಡರು 1 ಸ್ಪೂನ್ ಯೂಸ್ ಮಾಡ್ಕೊತಾ ಇದ್ದೀನಿ. ಹಾಫ್ ಸ್ಪೂನು ಬೇಕಿಂಗ್ ಸೋಡಾ, ಮತ್ತೆ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಜೊತೆ ಹಾಫ್ ಸ್ಪೂನ್ ವೆನಿಲಾ ಎಸೆನ್ಸ್ ಆಡ್ ಮಾಡ್ತಾ ಇದ್ದೀನಿ ಫ್ಲೇವರ್ ಮತ್ತೆ ಕಲರ್ಗೆ. ಇಷ್ಟುನು ನೀಟಾಗಿ ಮಿಕ್ಸ್ ಮಾಡ್ಬೇಕು. ಎಣ್ಣೆ ಎಲ್ಲ ಮಿಕ್ಸ್ ಆಗಿದೆ ಪಲ್ಪ್ ಜೊತೆ. ಬೇಕಿಂಗ್ ಪೌಡರು, ಬೇಕಿಂಗ್ ಸೋಡಾ ಹಾಗೆ ವೆನಿಲಾ ಎಸೆನ್ಸ್ ಇಷ್ಟು ನೀಟಾಗಿ ಮಿಕ್ಸ್ ಮಾಡಿ 15 to 20 ಮಿನಿಟ್ಸ್ ನೆನೆಯಕ್ ಬಿಟ್ಟು ನಾನು ಏನು ಯೂಸ್ ಮಾಡ್ತಿಲ್ಲ, ನಿಮ್ಗೆ ಹೇಳಿದೀನಿ ಓವನ್ ಫ್ರೀ ಮತ್ ಮೋಲ್ಡಿಂಗ್ ಕೂಡ ಕೇಕ್ ಮೋಲ್ಡಿಂಗ್ ಯೂಸ್ ಮಾಡ್ತಿಲ್ಲ. ಇದು ಒಂದ್ ಸ್ಟೀಲ್ ಪಾತ್ರೆ ಇತ್ತು, ಅದ್ರಲ್ಲಿ ಬಟರ್ ಪೇಪರ್ ನ ರೌಂಡ್ ಕಟ್ ಮಾಡಿ ಬೇಸ್ಮೆಂಟ್ಗೂ ಆಯಿಲ್ ಹಚ್ಬೇಕು, ಮತ್ ಬಟರ್ ಪೇಪರ್ ಹಾಕಿದ್ಮೇಲೂ ಆಯಿಲ್ ಹಚ್ಬೇಕು. ಮತ್ ಇದೇನು ಪಲ್ಪ್ ಎಲ್ಲ ನೀಟಾಗಿ ನೆನ್ಸಿಟ್ಟಿದ್ವು ಒಂದು 15 to 20 ಮಿನಿಟ್ಸ್. ಅದೆಲ್ಲ ನೀಟಾಗಿ ಬ್ಲೆಂಡ್ ಆಗಿ ನೆಂದಿದೆ. ಇದನ್ನೆಲ್ಲ ಬೌಲಿಗೆ ಸೇರ್ಸ್ಕೊತಾ ಇದ್ದೀನಿ. ಬೌಲ್ಗೆಲ್ಲ ನೀಟಾಗಿ ಸೇರ್ಸ್ಕೊಂಡ್ ಆದ್ಮೇಲೆ ನಿಮ್ಗೆ ಯಾವ್ದೇ ನಟ್ಸ್ ಬೇಕೋ, ಬಾದಾಮಿ, ಪಿಸ್ತಾ, ಗೋಡಂಬಿ, ಸನ್ಫ್ಲವರ್ ಸೀಡ್ಸ್, ಏನ್ ಇರುತ್ತೋ ಅದೆಲ್ಲಾನು ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಮೇಲೆ ಆಡ್ ಮಾಡ್ಕೊಬೇಕು. ಇಲ್ಲ ನಟ್ಸ್ ಇಷ್ಟ ಇಲ್ಲ ಅಂದ್ರೆ ಟ್ಯೂಟಿ ಫ್ರೂಟಿ ಕೂಡ ಆಡ್ ಮಾಡ್ಕೋಬಹುದು.
ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಡ್ ಮಾಡ್ಕೊಂಡು ಒಂದ್ ದೊಡ್ಡ ಪಾತ್ರೆ ತಗೊಂಡು ಕುಕ್ಕರ್ ಅಲ್ಲಿ ಹಿಡಿಯುತ್ತೆ ನಿಮ್ಮನೆ ಬೌಲ್ ಅಂದ್ರೆ ಕುಕ್ಕರ್ ಅಲ್ಲೇ ಇಟ್ಕೋಬಹುದು ಗ್ಯಾಸ್ಕೆಟ್ ಓಪನ್ ಮಾಡಿ. ಇದು ಕುಕ್ಕರ್ ಅಲ್ಲಿ ಕೂಡ ಹಿಡಿಲಿಲ್ಲ ಇದು, ಹಾಗಾಗಿ ನಾನೊಂದ್ ಪಾತ್ರೆಯಲ್ಲಿ ಸ್ವಲ್ಪ ಕಲ್ಲುಪ್ಪು ಯೂಸ್ ಮಾಡ್ಕೊಂಡು ಒಂದ್ ಸ್ಟ್ಯಾಂಡ್ ಇಟ್ಬಿಟ್ಟು ಈ ಕೇಕ್ ಮೋಲ್ಡಿಂಗ್ ಏನಿದೆ ಅದನ್ನು ಇಟ್ಟು ಮೇಲ್ ಒಂದು ತಟ್ಟೆ ಕ್ಲೋಸ್ ಮಾಡಿ ಒಂದ್ 45 ಮಿನಿಟ್ಸು ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ಫುಲ್ ಸಿಮ್ಮಿಗೆ ಇಟ್ಬಿಡ್ಬೇಕು 45 ಮಿನಿಟ್ಸ್. ಆಮೇಲೆ 45 ಮಿನಿಟ್ಸ್ ಆದ್ಮೇಲೆ ಆಫ್ ಮಾಡಿ ತೆಗ್ದಾಗ ಈ ರೀತಿ ಆಗಿರುತ್ತೆ. ಸ್ವಲ್ಪ ಆರಕ್ ಬಿಡ್ಬೇಕು, 10 ಮಿನಿಟ್ಸ್ ಆರಕ್ ಬಿಟ್ಟಾಗ ಈ ತರ ಚಾಕು ತಗೊಂಡು ಓಪನ್ ಮಾಡಿದ್ರೆ ಸೈಡ್ ಇಂದ ಪರ್ಫೆಕ್ಟ್ ಆಗಿ ಬಂದಿರುತ್ತೆ ನೋಡಿ. ಆಲ್ಮೋಸ್ಟ್ ಬಂದಿದೆ. ಬಟರ್ ಪೇಪರ್ ಎಲ್ಲ ರಿಮೂವ್ ಆಗುತ್ತೆ ನೀಟಾಗಿ. ರಿಮೂವ್ ಆದ ತಕ್ಷಣ ಪರ್ಫೆಕ್ಟ್ ಆಗಿ ಕೇಕು ಬೆಂದಿದೆ ಅಂತಾನೆ ಅರ್ಥ. ಇದನ್ನ ಕಟ್ ಮಾಡಿ ತಿಂತಾ ಇದ್ರೆ ತುಂಬಾನೇ ಟೇಸ್ಟಿ ಆಗಿತ್ತು. ಲಂಚ್ ಬಾಕ್ಸ್ ಕೂಡ ಕಿಡ್ಸ್ಗೆ ಯೂಸ್ ಮಾಡಬಹುದು, ಅಥವಾ ಸೀಸನಲ್ ಕೇಕ್ ಆಗಿರೋದ್ರಿಂದ ಮ್ಯಾಂಗೋ ಕೇಕ್ ನ ಒಮ್ಮೆ ಮನೆಯಲ್ಲೂ ಮಾಡಿ. ನಿಮ್ಗೇನಾದ್ರೂ ಇಷ್ಟ ಆದ್ರೆ ಈ ರೆಸಿಪಿ ಕಮೆಂಟ್ ಮಾಡಿ. ಆರಾಮಾಗಿ ನೀಟಾಗಿ ಫುಲ್ಲು ಬಾಯ್ಲ್ ಆಗಿತ್ತು. ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಇದು ನಾನು ಡಿಮಾರ್ಟ್ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದಿರೋಂಥದ್ದು. ಕಿಚನ್ ಆಕ್ಸೆಸರಿ ಸ್ವಲ್ಪ ಬೇಕಿತ್ತು, ಎಲ್ಲಾನು ಕೂಡ ಶಾಪ್ ಮಾಡ್ಕೊಂಡ್ ಬಂದೆ. ಅಫೋರ್ಡಬಲ್ ಪ್ರೈಸ್ ಇದೆ. ನೈಫ್ ಕೂಡ ಅಷ್ಟೇ 54 ರುಪೀಸ್, ತುಂಬಾನೇ ಚೆನ್ನಾಗಿತ್ತು. ಅದ್ರ ಜೊತೆ ಕಿಚನ್ ಆಕ್ಸೆಸರೀಸು ಮತ್ತೆ ಜೋಯಾ ಟಬ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, ರೇಟ್ ಕೂಡ ತುಂಬಾ ಅಫೋರ್ಡಬಲ್. ಇವೆಲ್ಲ ಗ್ಲಾಸ್ ಜಾರ್ಸ್ ಓನ್ಲಿ 29 ರುಪೀಸ್ ಇತ್ತು 3 ಪೇರ್ಸು. ಪ್ರೈಸು ಓಕೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು, ಡಿಮಾರ್ಟ್ ಕ್ವಾಲಿಟಿ. ಇದು ಅಷ್ಟೇ ಡ್ರೈ ಫ್ರೂಟ್ಸ್ ಯೂಸ್ ಮಾಡಕ್ಕೆ 199 ರುಪೀಸು. ಎಲ್ಲ ಡ್ರೈ ಫ್ರೂಟ್ಸ್ ಸ್ಟೋರ್ ಮಾಡಿಡ್ಬೋದು, ಬೇಗ ಹಾಳಾಗಲ್ಲ ಗ್ಲಾಸ್ ಜಾರ್ ಆಗಿರೋದ್ರಿಂದ. ಮತ್ತೆ ಯೂಸಬಲ್, ಮತ್ತೆ ಯೂಸ್ ಮಾಡಕ್ಕೂ ಅಷ್ಟೇ ಸ್ಟೀಲ್ ಕೋಟಿಂಗ್ ಇರೋದ್ರಿಂದ ಅಷ್ಟು ಭಯ ಆಗಲ್ಲ, ಆರಾಮಾಗಿ ಯೂಸ್ ಮಾಡ್ಬೋದು. ಈ ಜಾರ್ಸು ಅಷ್ಟೇ ಫುಡ್ ಕ್ವಾಲಿಟಿ ಜಾರ್ಸೇ ಇದು, ಪ್ಲಾಸ್ಟಿಕ್ ಅಲ್ಲ ಇದು, ಫುಡ್ ಕ್ವಾಲಿಟಿ ಇದು, ಫೈಬರ್. ಲಾಕ್ ಕೂಡ ಆಗುತ್ತೆ, ಕ್ಲೋಸ್ ಮಾಡಿದ್ರೆ ಲಾಕ್ ಆಗುತ್ತೆ, ಆರಾಮಾಗಿ ಕಾಣಿಸುತ್ತೆ ಕಿಚನ್ ಅಲ್ಲಿ ಇಟ್ಟಾಗ. ಅದು ಮೇನ್, ಎಲ್ಲ ಸ್ಟೀಲ್ ಇಟ್ರೆ ಏನು ಕಾಣಿಸಲ್ಲ, ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಒಂದಿನ ಕರೆಕ್ಟ್ ಆಗಿ ಜೋಡ್ಸಿರ್ತೀವಿ, ಇನ್ನೊಂದ್ ದಿನ ಜೋಡ್ಸಿರಲ್ಲ. ವಾಟರ್ ಬಾಟಲ್ ತಗೊಂಡ್ ಬಂದೆ ಸ್ಟೋರೇಜ್, ಬಟ್ ನಾನು ನೀರ್ ಕುಡಿತಾ ಇರ್ತೀನಿ. ಬಟ್ ಕೆಲವೊಮ್ಮೆ ಶೂಟ್ ಮಾಡ್ಬೇಕಾದ್ರೆ, ಎಡಿಟ್ ಮಾಡ್ಬೇಕಾದ್ರೆ ಅದ್ರಲ್ಲೇ ಮುಳುಗೋಗಿರ್ತೀನಿ, ನೀರ್ ಕುಡಿಯೋದೇ ಮರೆತು ಬಿಡ್ತೀನಿ. ಹಾಗಾಗಿ ಇರ್ಲಿ ಅಂತ ಒಂದ್ ಬಾಟಲ್ಸ್. ಈ ತರ ಬೌಲ್ಸ್ ಅಷ್ಟೇ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ. ಅದು 29 ರುಪೀಸ್, ಹಾಗಾಗಿ ತಗೊಂಡೆ. ಕಪ್ಸು ಅಷ್ಟೇ ಓನ್ಲಿ 21 ರುಪೀಸ್. ಎಷ್ಟು ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಕೂಡ ಮತ್ತೆ ಡಿಸೈನ್ ಚೆನ್ನಾಗಿದೆ. 6 ರುಪೀಸ್ ಬೌಲು ಚೆನ್ನಾಗಿದೆ. ಒಂದ್ ಸ್ಟೋರೇಜ್ದು 179, 3 ಬಾಕ್ಸ್ ಬರುತ್ತೆ, ಏನ್ ಬೇಕಾದ್ರೂ ಸ್ಟೋರೇಜ್ ಮಾಡ್ಕೋಬಹುದು, ಮೆಡಿಸನ್ಸ್ ಎಲ್ಲಾನು ಆರಾಮ್ಸೆ ಎಲ್ಲಂದ್ರಲ್ಲೇ ಹಾಕ್ಬಿಟ್ಟಿರ್ತೀವಿ. ಮೆಡಿಸನ್ಸ್, ವಿಕ್ಸ್, ಅದು ಇದು ನಮ್ಗೆ ಅರ್ಜೆಂಟ್ ಎಮರ್ಜೆನ್ಸಿ ಬೇಕಂದಾಗ ಹುಡ್ಕಾಡ್ಬೇಕು. ಈ ತರ ಸ್ಟೋರ್ ಮಾಡ್ಕೊಂಡಿಟ್ಟಾಗ ಆರಾಮಾಗಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನನ್ ರೇಟ್ ಏನ್ ಅಫೋರ್ಡಬಲ್ ಇದೆ ಅದು ಮಾತ್ರ ಶಾಪ್ ಮಾಡಿದೆ, ನೆಸೆಸಿಟಿ ಇದ್ದಿದ್ದು. ಡಿಮಾರ್ಟ್ ಅಲ್ಲಿ ಕಿಚನ್ ಆಕ್ಸೆಸರೀಸ್ ಆರಾಮ್ಸೆ ಶಾಪ್ ಮಾಡಬಹುದು, ದಿನಸಿ ಕೂಡ. ಬಟ್ ಮ್ಯಾಟ್ಸು ಓಕೆ. ದೆನ್ ಇನ್ನು ಈ ಟ್ರಾಲಿ ತಗೊಂಡೆ, ಗ್ಯಾಸ್ ಟ್ರಾಲಿ. ಇದು 109 ರುಪೀಸ್ ಏನೋ ಇತ್ತು, ಓಕೆ. ಬಟ್ ಟವಲ್ ಸ್ವಲ್ಪ ಕಾಸ್ಟ್ ಅನ್ಸ್ತು ನನಗೇನೋ, ಹ್ಯಾಂಡ್ ಟವಲ್ಸು. ಸೊ ಹಾಗಾಗಿ ನಾನು ಅಷ್ಟೊಂದು ತಗೊಂಡ್ಲಿಲ್ಲ. ಇದು 109 ರುಪೀಸು. ವುಡನ್ ಕ್ಯಾಪ್ ಇದೆ, ತುಂಬಾ ಚೆನ್ನಾಗಿದೆ, ಲುಕ್ ಕೂಡ ಚೆನ್ನಾಗಿದೆ. ಇನ್ನು ಸ್ವಲ್ಪ ಎಲ್ಲ ಬೇಕಿತ್ತು, ಮನೆಗೆ ಏನೇನ್ ಖಾಲಿ ಆಗಿತ್ತು ಎಲ್ಲ ತಗೊಂಬಂದೆ. ಬಟ್ ಟವಲ್ಸ್ ಎಲ್ಲ ಶ್ರೀರಾಮ್ಪುರದಲ್ಲಿ ತಗೋಬಹುದು, ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ, ಮ್ಯಾಟು ಟವಲು ಎಲ್ಲ. ಅದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಮತ್ತ ರೇಟು ಕೂಡ ಆರಾಮಾಗಿ ನಮ್ಗೆ ಹೆಂಗ್ ಅಫೋರ್ಡಬಲ್ ಇದೆಯೋ ಅಷ್ಟು ಅಫೋರ್ಡಬಲ್ ಇದೆ ಅದರಲ್ಲಿ. ಆ ಸ್ಕ್ರೀನ್ಸು, ಬೆಡ್ಶೀಟ್ಸು, ಮ್ಯಾಟು, ಟವಲ್ಸು ಎಲ್ಲ ಶ್ರೀರಾಮ್ಪುರ ಬೆಸ್ಟ್ ಅನ್ಸ್ತು ನಂಗೆ.
ಡಿಮಾರ್ಟ್ಗಿಂತ. ಕ್ವಾಲಿಟಿ ವೈಸು ಅಷ್ಟೇ, ರೇಟ್ ವೈಸು ಅಷ್ಟೇ. ಎಲ್ಲಾನು ದಿನಸಿದು ಇವಾಗ ಡಿಮಾರ್ಟ್ ಇಂದ ತಂದಂತ ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿದ್ದಾಯ್ತು. ಎಷ್ಟು ಕೆಲಸ ಹಿಡಿಯುತ್ತೆ. ಒಂದೊಂದ್ ಸ್ಟಿಕ್ಕರ್ಸ್ ಬೇಗ ರಿಮೂವ್ ಆಗುತ್ತೆ, ಕೆಲವೊಂದ್ ರಿಮೂವ್ ಆಗಲ್ಲ. ಅವಾಗ ಸ್ವಲ್ಪ ಬಿಸಿನೀರ್ ಕಾಯಿಸ್ಕೊಂಡು ಆ ಸ್ಟಿಕ್ಕರ್ನೆಲ್ಲ ಆ ಏನ್ ಬಾಟಲ್ಸ್ ಇರುತ್ತೆ ಆ ಸ್ಟಿಕ್ಕರ್ ಬಾಟಲ್ಸ್ ನ ಒಂದ್ 5 ನಿಮಿಷ ಡಿಪ್ ಮಾಡ್ಬಿಟ್ರೆ ಸ್ಟಿಕ್ಕರ್ಸ್ ಆರಾಮ್ಸೆ ರಿಮೂವ್ ಆಗುತ್ತೆ. ಒಂದ್ಸರಿ ಮಂತ್ಲಿಗೆಲ್ಲ ಸ್ಟೋರ್ ಮಾಡ್ಕೊಂಡ್ರೆ ಕಿಚನ್ ಅಲ್ಲಿ ಅಡ್ಗೆ ಮಾಡಕ್ ಹೋದಾಗ ಫಟಾಫಟ್ ಅಂತ ಎಲ್ಲ ಕೈಗೆ ಸಿಗ್ತಾ ಇರುತ್ತೆ. ಅಡ್ಗೆ ಮಾಡಕ್ ಟೈಮು ಸೇವ್ ಆಗುತ್ತೆ, ಟೆನ್ಷನ್ ಕೂಡ ಆಗಲ್ಲ. ಕ್ಲೀನ್ ಮಾಡ್ಕೊಳಕ್ಕೂ ಅಷ್ಟೇ, ಒಂದೇ ಸರಿ ಖಾಲಿ ಆದ್ರೆ ಕ್ಲೀನ್ ಮಾಡ್ಕೊಳಕ್ಕೂ ಒಂದೇ ಸರಿ ಹೋಗುತ್ತೆ. ನಾನು ಇಷ್ಟೆಲ್ಲ ಶಾಪ್ ಮಾಡಿದೆ ಡಿಮಾರ್ಟ್ ಇಂದ, ಬಟ್ ಓಕೆ ಅನ್ಸ್ತು. ನನ್ಗೇನು ವೇಸ್ಟ್ ಅಮೌಂಟ್ ಅನ್ಸ್ಲಿಲ್ಲ. ಎಲ್ಲ ಅಫೋರ್ಡಬಲ್ ಇದೆ, ಕ್ವಾಲಿಟಿ ಕೂಡ ಚೆನ್ನಾಗಿರೋ ಅಂತದೇ ಶಾಪ್ ಮಾಡ್ಕೊಂಡ್ ಬಂದೆ. ಆನ್ಲೈನ್ ಶಾಪಿಂಗ್ ಕೂಡ ಇದೆ ಡಿಮಾರ್ಟ್, ಬಟ್ ಎಲ್ಲಾನು ಸಿಗಲ್ಲ ಆನ್ಲೈನ್ ಅಲ್ಲಿ. ಆಫ್ಲೈನ್ ನೋಡಿ ಏನೇನ್ ಬೇಕೋ ತಗೊಂಬರಕ್ ಚೆನ್ನಾಗಿರುತ್ತೆ. ಆನ್ಲೈನ್ ಅಲ್ಲಿ ಅಷ್ಟಿಷ್ಟ ಆಗಲ್ಲ, ಮತ್ತೆ ಸೈಜು ಕೂಡ ಅಷ್ಟ್ ನೀಟಾಗಿ ಗೊತ್ತಾಗಲ್ಲ ನನ್ ಪ್ರಕಾರ. ಆನ್ಲೈನ್ ಗಿಂತ ಆಫ್ಲೈನ್ ಬೆಸ್ಟ್ ಡಿಮಾರ್ಟ್ ಅಲ್ಲಿ ಅಂತ ನನಗ್ ಅನ್ಸುತ್ತೆ. ಎಲ್ಲಾನು ನೀಟಾಗಿ ಜೋಡಿಸ್ಕೊಂಡು ಎತ್ತಿಟ್ಕೊಳಷ್ಟ್ರಲ್ಲಿ ಆಲ್ಮೋಸ್ಟ್ ಸಂಜೆನೆ ಆಗೋಯ್ತು. ಡ್ರೈ ಫ್ರೂಟ್ಸ್ ನಟ್ಸ್ ಎಲ್ಲ ಎಲ್ಲಂದ್ರಲ್ಲೇ ಚಿಕ್ಕ ಚಿಕ್ಕ ಡಬ್ಬದಲ್ಲಿ ಇಟ್ಟಾಗ ಅದು ಹುಳಾಗೋ ಚಾನ್ಸಸ್ ಇರುತ್ತೆ. ಮತ್ತೆ ಎಲ್ಲೂ ಯಾವ್ದು ಬೇಕೋ ಅದು ನಮ್ಗೆ ಸಿಗ್ಬೇಕು ಅಂದ ಟೈಮಿಗೆ ಸಿಗಲ್ಲ. ನೀಟಾಗಿ ಜೋಡಿಸಿಟ್ಕೊಂಡಾಗ ಕೆಲ್ಸನೂ ಬೇಗ ಆಗುತ್ತೆ, ಟೆನ್ಷನ್ ಫ್ರೀ ಆಗುತ್ತೆ. ಏನ್ ಬೇಕೋ ಅದು ಆರಾಮಾಗಿ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಬೇಗ ಕೈಗೆ ಸಿಗುತ್ತೆ. ಮಾರ್ನಿಂಗ್ ಒಂದ್ 10 ನಿಮಿಷ ಲೇಟ್ ಆದ್ರೂ ಅಡ್ಗೆ ಮಾಡೋದು ಬೇಗ ಈಸಿ ಅನ್ಸುತ್ತೆ ಈ ತರ ಮಾಡ್ಕೊಂಡಾಗ. ನಾನ್ ಮಾಡೋ ರೆಸಿಪಿ ಹಾಗೆ ವ್ಲಾಗ್ಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ, ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈಗ ಮಾವಿನ ಹಣ್ಣು ಹಲಸಿನಹಣ್ಣು ಸೀಸನ್ ಆಗಿರೋದ್ರಿಂದ ಊರಿಂದ ಹಲಸಿನಹಣ್ಣು ತಗೊಂಡ್ ಬಂದಿದ್ವಿ. ಅದು ತುಂಬಾ ಟೇಸ್ಟಿ ಆಗಿತ್ತು, ಸ್ವೀಟ್ ಕೂಡ ಚೆನ್ನಾಗಿತ್ತು, ಹಾಗೆ ಕ್ರಿಸ್ಪಿ ಆಗಿತ್ತು. ಹಾಗಾಗಿ ಈ ತರ ಹಣ್ಣು ನಾನು ಎಲ್ಲೂ ಆಚೆ ತಿಂದಿಲ್ಲ. ಅಷ್ಟು ಹಲಸಿನ ಹಣ್ಣು ಯಮ್ಮಿ ಆಗಿತ್ತು ಅಂತಾನೆ ಹೇಳ್ಬೋದು. ಕಲರ್ಫುಲ್ ಅಂಡ್ ಟೇಸ್ಟಿ ಆಗಿತ್ತು. ಬಟ್ ಎರಡು ಅಟ್ ಎ ಟೈಮ್ ಬರೋದ್ರಿಂದ ಮಾವಿನ ಹಣ್ಣು ತಿನ್ಬೇಕನ್ಸುತ್ತೆ, ಹಲಸಿನ ಹಣ್ಣು ತಿನ್ಬೇಕನ್ಸುತ್ತೆ. ಎರಡು ಫೇವ್ರೇಟ್ ಫ್ರೂಟ್ ಆಗಿರೋದ್ರಿಂದ ಬಟ್ ಬ್ಯಾಲೆನ್ಸ್ ಮಾಡ್ಕೊಂಡು ತಿನ್ಬೇಕು. ಎರಡು ತಿಂದ್ರೆ ಕಷ್ಟ ಅಟ್ ಎ ಟೈಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.